ಯಾಕೆ ದರ್ಶನ್? ಕೇಳಿ ಯಾಕೆ? ಇಲ್ಲ, ಅದಾದ್ಮೇಲೆ ಬುಲ್ಬುಲ್ ಕೂಡ ಬಂತು, ಆಮೇಲೆ ಇನ್ನೊಂದ್ ಸಿನಿಮಾನು ಕೂಡ ಬಂತು. ಬಟ್ ಗೊತ್ತಿಲ್ಲ, ನಾವು ಮತ್ತೆ ಸಿನಿಮಾ ಮಾಡಕ್ ಆಗ್ಲಿಲ್ಲ. ಬಟ್ ದತ್ತ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೇ ನಾನ್ ಸೆಟ್ಗೆ ಹೋದಾಗ ಹಿ ಕಾಲ್ಡ್ ಮಿ ಆಂಟಿ. ಯಾಕೆ ಗೊತ್ತಿಲ್ಲ. ಅಲ್ಲ, ಅವರು ರಕ್ಷಿತ್ ಅವ್ರನ್ನು ಕೂಡ ಆಂಟಿ ಅಂತಾನೆ No, he called me auntie also. He called you auntie also. Yeah. Nikita. ಸೊ ಅಲ್ಲೇ ನಮ್ಮಿಬ್ರಿಗೂ ಅಷ್ಟು ಪರಿಚಯ ಇರಲಿಲ್ಲ ಮುಂಚೆ. ಸೊ ಅವತ್ತೇ ಫಸ್ಟ್ ಡೇ ಇಂದ ನಾವಿಬ್ರು ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತಾನೆ ಹೇಳ್ಕೋಬಹುದು. ಬಿಕಾಸ್ ವಿಜಿ ಕೂಡ ಬರ್ತಾ ಇದ್ಲು ಸೆಟ್ಗೆ. ವಿ ವರ್ ಲೈಕ್ ಅ ಫ್ಯಾಮಿಲಿ. ಗುರು ಕೂಡ ಅಂಡ್ ದರ್ಶನ್ ಯಾವುದೇ ಇದಕ್ಕೂ ತಲೆ ಹಾಕಲ್ಲ. ಹಿ ಈಸ್ ಇನ್ ಹಿಸ್ ಓನ್ ವರ್ಲ್ಡ್. ತುಂಬಾ ಸಿಂಪಲ್. ಐ ಮೀನ್ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಈ ಸಾಂಗ್ ನಾವು ಮ್ಯೂನಿಕ್ ಅಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ರು ಅವ್ರಿಗೆ ಡಾನ್ಸ್ ಬರಲ್ಲ ಅಂತ. ಬಟ್ ನಿಮ್ಗೆ ಗೊತ್ತು, ಅವ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆದ್ರೆ ನನ್ಗೆ ಖಂಡಿತವಾಗ್ಲೂ ಡಾನ್ಸ್ ಬರಲ್ಲ. ಅದು ನೀವೆಲ್ರೂ ನೋಡಿದೀರಾ. ಬಟ್ ನಾವ್ ಆ ಶೂಟ್ ಮಾಡ್ತಾ ಇರುವಾಗ ನಮ್ಗೆ ತುಂಬಾ ಡಿಫಿಕಲ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನಿಜಿ ಅವರು. ಅಂಡ್ ಒಂದ್ ಸ್ಟೆಪ್ ಇತ್ತು ಬೆಂಡ್ ಮಾಡ್ಕೊಂಡು ಡಾನ್ಸ್ ಮಾಡುದು. ಪಾಪ ದರ್ಶನ್ ಅವರು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇನ್ನೂ ಕೂತ್ಕೋತಾ ಇದ್ರು. ಚಿನ್ನಿ ಸರ್, ನಾನು ಇನ್ನೂ ಕೂತ್ಕೊಂಡ್ರೆ ನನ್ನ ನೆಲದ ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಅಲ್ಲ, ಅವ್ರು ಕೂತ್ಕೊಂಡ್ರೆ ನಿಮ್ ಹೈಟ್ ಬರ್ತಾರೆ. ಅದ್ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅವರು? ಆ ಸಾಂಗ್ ಅಲ್ಲಿ ನಾನ್ ಕೂಡ ಬೆಂಡ್ ಮಾಡ್ಬೇಕಲ್ವಾ? ಸೊ ಅವ್ರು ಇನ್ನೂ ಕಡಿಮೆ ಹೈಟ್ ಅಲ್ಲಿ ಡಾನ್ಸ್ ಮಾಡ್ಬೇಕಾಗಿತ್ತು. ಸೊ ಬಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ವರ್ಷ ಆದ್ಮೇಲೆ ನಾನು ಮತ್ತೆ ದರ್ಶನ್ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ. ಸೊ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ವಿಲ್ ಡೂ ಒನ್ ಫಿಲ್ಮ್ ಟುಗೆದರ್. ಈಗ ದರ್ಶನ್ ಅವ್ರನ್ನ 2 ಪ್ರಶ್ನೆ ಕೇಳಬಹುದು. ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಓಕೆ, ಒಂದ್ ಕೆಲಸ ಮಾಡೋಣ. ಶರ್ಮಿಳಾ ಮತ್ತೆ ನಿಖಿತಾ ಮಾತಾಡ್ಲಿ, ಆಮೇಲೆ ಈ ಕ್ವೆಶ್ಚನ್ ಆನ್ಸರ್ ಬರ್ಲಿ. ಅವ್ರಿಗೊಂದು 2 ಪ್ರಶ್ನೆ. ನನ್ಗೆ ಒಂದು ನಾನು ಯೋಚನೆ ಮಾಡಕ್ಕೆ ಟೈಮ್ ಸಿಗುತ್ತೆ. ಯಾಕೆ ದರ್ಶನ್? ಕೇಳಿ ಯಾಕೆ? ಇಲ್ಲ, ಅದಾದ್ಮೇಲೆ ಬುಲ್ಬುಲ್ ಕೂಡ ಬಂತು, ಆಮೇಲೆ ಇನ್ನೊಂದ್ ಸಿನಿಮಾನು ಕೂಡ ಬಂತು. ಬಟ್ ಗೊತ್ತಿಲ್ಲ, ನಾವು ಮತ್ತೆ ಸಿನಿಮಾ ಮಾಡಕ್ ಆಗ್ಲಿಲ್ಲ. ಬಟ್ ದತ್ತ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೇ ನಾನ್ ಸೆಟ್ಗೆ ಹೋದಾಗ ಹಿ ಕಾಲ್ಡ್ ಮಿ ಆಂಟಿ. ಯಾಕೆ ಗೊತ್ತಿಲ್ಲ. ಅಲ್ಲ, ಅವರು ರಕ್ಷಿತ್ ಅವ್ರನ್ನು ಕೂಡ ಆಂಟಿ ಅಂತಾನೆ No, he called me auntie also. He called you auntie also. Yeah. Nikita. ಸೊ ಅಲ್ಲೇ ನಮ್ಮಿಬ್ರಿಗೂ ಅಷ್ಟು ಪರಿಚಯ ಇರಲಿಲ್ಲ ಮುಂಚೆ. ಸೊ ಅವತ್ತೇ ಫಸ್ಟ್ ಡೇ ಇಂದ ನಾವಿಬ್ರು ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತಾನೆ ಹೇಳ್ಕೋಬಹುದು. ಬಿಕಾಸ್ ವಿಜಿ ಕೂಡ ಬರ್ತಾ ಇದ್ಲು ಸೆಟ್ಗೆ. ವಿ ವರ್ ಲೈಕ್ ಅ ಫ್ಯಾಮಿಲಿ. ಗುರು ಕೂಡ ಅಂಡ್ ದರ್ಶನ್ ಯಾವುದೇ ಇದಕ್ಕೂ ತಲೆ ಹಾಕಲ್ಲ. ಹಿ ಈಸ್ ಇನ್ ಹಿಸ್ ಓನ್ ವರ್ಲ್ಡ್. ತುಂಬಾ ಸಿಂಪಲ್. ಐ ಮೀನ್ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಈ ಸಾಂಗ್ ನಾವು ಮ್ಯೂನಿಕ್ ಅಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ರು ಅವ್ರಿಗೆ ಡಾನ್ಸ್ ಬರಲ್ಲ ಅಂತ. ಬಟ್ ನಿಮ್ಗೆ ಗೊತ್ತು, ಅವ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆದ್ರೆ ನನ್ಗೆ ಖಂಡಿತವಾಗ್ಲೂ ಡಾನ್ಸ್ ಬರಲ್ಲ. ಅದು ನೀವೆಲ್ರೂ ನೋಡಿದೀರಾ. ಬಟ್ ನಾವ್ ಆ ಶೂಟ್ ಮಾಡ್ತಾ ಇರುವಾಗ ನಮ್ಗೆ ತುಂಬಾ ಡಿಫಿಕಲ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನಿಜಿ ಅವರು. ಅಂಡ್ ಒಂದ್ ಸ್ಟೆಪ್ ಇತ್ತು ಬೆಂಡ್ ಮಾಡ್ಕೊಂಡು ಡಾನ್ಸ್ ಮಾಡುದು. ಪಾಪ ದರ್ಶನ್ ಅವರು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇನ್ನೂ ಕೂತ್ಕೋತಾ ಇದ್ರು. ಚಿನ್ನಿ ಸರ್, ನಾನು ಇನ್ನೂ ಕೂತ್ಕೊಂಡ್ರೆ ನನ್ನ ನೆಲದ ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಅಲ್ಲ, ಅವ್ರು ಕೂತ್ಕೊಂಡ್ರೆ ನಿಮ್ ಹೈಟ್ ಬರ್ತಾರೆ. ಅದ್ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅವರು? ಆ ಸಾಂಗ್ ಅಲ್ಲಿ ನಾನ್ ಕೂಡ ಬೆಂಡ್ ಮಾಡ್ಬೇಕಲ್ವಾ? ಸೊ ಅವ್ರು ಇನ್ನೂ ಕಡಿಮೆ ಹೈಟ್ ಅಲ್ಲಿ ಡಾನ್ಸ್ ಮಾಡ್ಬೇಕಾಗಿತ್ತು. ಸೊ ಬಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ವರ್ಷ ಆದ್ಮೇಲೆ ನಾನು ಮತ್ತೆ ದರ್ಶನ್ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ. ಸೊ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ವಿಲ್ ಡೂ ಒನ್ ಫಿಲ್ಮ್ ಟುಗೆದರ್. ಈಗ ದರ್ಶನ್ ಅವ್ರನ್ನ 2 ಪ್ರಶ್ನೆ ಕೇಳಬಹುದು. ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಓಕೆ, ಒಂದ್ ಕೆಲಸ ಮಾಡೋಣ. ಶರ್ಮಿಳಾ ಮತ್ತೆ ನಿಖಿತಾ ಮಾತಾಡ್ಲಿ, ಆಮೇಲೆ ಈ ಕ್ವೆಶ್ಚನ್ ಆನ್ಸರ್ ಬರ್ಲಿ. ಅವ್ರಿಗೊಂದು 2 ಪ್ರಶ್ನೆ. ನನ್ಗೆ ಒಂದು ನಾನು ಯೋಚನೆ ಮಾಡಕ್ಕೆ ಟೈಮ್ ಸಿಗುತ್ತೆ. ಯಾಕೆ ದರ್ಶನ್? ಕೇಳಿ ಯಾಕೆ? ಇಲ್ಲ, ಅದಾದ್ಮೇಲೆ ಬುಲ್ಬುಲ್ ಕೂಡ ಬಂತು, ಆಮೇಲೆ ಇನ್ನೊಂದ್ ಸಿನಿಮಾನು ಕೂಡ ಬಂತು. ಬಟ್ ಗೊತ್ತಿಲ್ಲ, ನಾವು ಮತ್ತೆ ಸಿನಿಮಾ ಮಾಡಕ್ ಆಗ್ಲಿಲ್ಲ. ಬಟ್ ದತ್ತ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಡೇ ನಾನ್ ಸೆಟ್ಗೆ ಹೋದಾಗ ಹಿ ಕಾಲ್ಡ್ ಮಿ ಆಂಟಿ. ಯಾಕೆ ಗೊತ್ತಿಲ್ಲ. ಅಲ್ಲ, ಅವರು ರಕ್ಷಿತ್ ಅವ್ರನ್ನು ಕೂಡ ಆಂಟಿ ಅಂತಾನೆ No, he called me auntie also. He called you auntie also. Yeah. Nikita. ಸೊ ಅಲ್ಲೇ ನಮ್ಮಿಬ್ರಿಗೂ ಅಷ್ಟು ಪರಿಚಯ ಇರಲಿಲ್ಲ ಮುಂಚೆ. ಸೊ ಅವತ್ತೇ ಫಸ್ಟ್ ಡೇ ಇಂದ ನಾವಿಬ್ರು ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತಾನೆ ಹೇಳ್ಕೋಬಹುದು. ಬಿಕಾಸ್ ವಿಜಿ ಕೂಡ ಬರ್ತಾ ಇದ್ಲು ಸೆಟ್ಗೆ. ವಿ ವರ್ ಲೈಕ್ ಅ ಫ್ಯಾಮಿಲಿ. ಗುರು ಕೂಡ ಅಂಡ್ ದರ್ಶನ್ ಯಾವುದೇ ಇದಕ್ಕೂ ತಲೆ ಹಾಕಲ್ಲ. ಹಿ ಈಸ್ ಇನ್ ಹಿಸ್ ಓನ್ ವರ್ಲ್ಡ್. ತುಂಬಾ ಸಿಂಪಲ್. ಐ ಮೀನ್ ಇಟ್ಸ್ ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಈ ಸಾಂಗ್ ನಾವು ಮ್ಯೂನಿಕ್ ಅಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ರು ಅವ್ರಿಗೆ ಡಾನ್ಸ್ ಬರಲ್ಲ ಅಂತ. ಬಟ್ ನಿಮ್ಗೆ ಗೊತ್ತು, ಅವ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆದ್ರೆ ನನ್ಗೆ ಖಂಡಿತವಾಗ್ಲೂ ಡಾನ್ಸ್ ಬರಲ್ಲ. ಅದು ನೀವೆಲ್ರೂ ನೋಡಿದೀರಾ. ಬಟ್ ನಾವ್ ಆ ಶೂಟ್ ಮಾಡ್ತಾ ಇರುವಾಗ ನಮ್ಗೆ ತುಂಬಾ ಡಿಫಿಕಲ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನಿಜಿ ಅವರು. ಅಂಡ್ ಒಂದ್ ಸ್ಟೆಪ್ ಇತ್ತು ಬೆಂಡ್ ಮಾಡ್ಕೊಂಡು ಡಾನ್ಸ್ ಮಾಡುದು. ಪಾಪ ದರ್ಶನ್ ಅವರು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇನ್ನೂ ಕೂತ್ಕೋತಾ ಇದ್ರು. ಚಿನ್ನಿ ಸರ್, ನಾನು ಇನ್ನೂ ಕೂತ್ಕೊಂಡ್ರೆ ನನ್ನ ನೆಲದ ಮೇಲೆ ಡಾನ್ಸ್ ಮಾಡ್ಬೇಕಾಗತ್ತೆ. ಅಲ್ಲ, ಅವ್ರು ಕೂತ್ಕೊಂಡ್ರೆ ನಿಮ್ ಹೈಟ್ ಬರ್ತಾರೆ. ಅದ್ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅವರು?
ಆ ಸಾಂಗ್ ಅಲ್ಲಿ ನಾನ್ ಕೂಡ ಬೆಂಡ್ ಮಾಡ್ಬೇಕಲ್ವಾ ಸೊ ಅವ್ರು ಇನ್ನೂ ಕಡಿಮೆ ಹೈಟ್ ಅಲ್ಲಿ ಡಾನ್ಸ್ ಓ ಮಾಡ್ಬೇಕಾಗಿತ್ತು ಮೈ ಗಾಡ್ ಸೊ ಬಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಐ ಆಮ್ ವೆರಿ ಹ್ಯಾಪಿ ಇಷ್ಟು ವರ್ಷ ಆದ್ಮೇಲೆ ನಾನು ಮತ್ತೆ ದರ್ಶನ್ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಮತ್ತೆ ಜೊತೆಯಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ವಿಲ್ ಡೂ ಒನ್ ಫಿಲ್ಮ್ ಟುಗೆದರ್. ಹೌ ಸ್ವೀಟ್. ಈಗ ದರ್ಶನ್ ಅವ್ರನ್ನ 2 ಪ್ರಶ್ನೆ ಕೇಳ್ಬೋದು. ಎನಿಥಿಂಗ್ ಯು ಕ್ಯಾನ್ ಆಸ್ಕ್. ಓಕೆ ಒಂದ್ ಕೆಲಸ ಮಾಡೋಣ, ಶರ್ಮಿಳಾ ಮತ್ತೆ ನಿಖಿತಾ ಮಾತಾಡ್ಲಿ, ಆಮೇಲೆ ಈ ಕ್ವೆಶ್ಚನ್ ಆನ್ಸರ್ ಅವ್ರು ಬರ್ಲಿ. ಅವ್ರಿಗೆ ಒಂದು 2 ಪ್ರಶ್ನೆ. ನನ್ಗೆ ಒಂದು ನಾನು ಯೋಚನೆ ಮಾಡಕ್ಕೆ ಟೈಮ್ ಸಿಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.